ನೀವೀಗ ನೋಡ್ತಾ ಇರೋದು ಈ ದೃಶ್ಯ ಬೆಂಗಳೂರಿನ ಮಿಂಟೋ ಕಣ್ಣಿನ ಆಸ್ಪತ್ರೆಯಲ್ಲಿನದು. ದೀಪಾವಳಿ ಹಬ್ಬದ ಪಟಾಕಿ ಎಫೆಕ್ಟ್ ಇವರನ್ನ ಹೀಗೆ ಬೆಡ್ ಮೇಲೆ ಮಲಗುವಂತೆ ಮಾಡಿದೆ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಬೆಳಕಿನ ಹಬ್ಬವನ್ನ ಖುಷಿಯಾಗಿಯೇ ಆಚರಿಸಬೇಕು ಎಂದುಕೊಂಡಿದ್ದ ಇವರು ಕಣ್ಣಿಗೆ ಗಾಯ ಮಾಡಿಕೊಂಡು ಈಗ ನೋವು ಅನುಭವಿಸುವಂತಾಗಿದೆ. ಸರ್, ಪಟಾಕಿ ಹಚ್ಚುತ್ತಾ ಇದ್ರು ಔಟ್ಸೈಡು ಹುಡುಗರೆಲ್ಲರೂ. ಅದು ಕಿಡಿ ಬಂದು ಒಳಗಡೆ ಕೂತ್ಕೊಂಡಿದ್ಲು. ಕಿಡಿ ಕಣ್ಣಿಗೆ ಎಗರ್ಬಿಟ್ಟಿದೆ. ಅದು ಕೂತ್ಕೊಂಡಿರೋ ಮಗುಗೆ ಅದು ಬಿದ್ದಿದ ತಕ್ಷಣ ರಬ್ ಮಾಡಿಬಿಟ್ಟಿದ್ದಾಳು ಅವಳು. ಸೊ ಹಾಗಾಗಿ ಕಣ್ಣಿಗೆ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಅದು ಗಾಯ ಆಗಿದೆಯಂತೆ. ಸ್ವಲ್ಪ ನೋಡಬೇಕು, ಆದ್ಮೇಲೆ ಹೇಳ್ತೀವಿ ಅಂತ ಹೇಳಿದ್ದಾರೆ ಸರ್. ಈ ಮಗು ಪಟಾಕಿ ಹಚ್ಚುವಾಗ ಆಕಸ್ಮಿಕವಾಗಿ ಪಟಾಕಿ ಕಣ್ಣಿಗೆ ಸಿಡಿದು ಗಾಯಗೊಂಡಿದೆ. ಪರಿಣಾಮ ಆಸ್ಪತ್ರೆಯಲ್ಲಿ ನರಳುವಂತಾಗಿದೆ. ಇನ್ನೊಂದೆಡೆ ಆ ಮಗು ಹಾದಿಯಲ್ಲಿ ಹಾಯ್ದು ಹೋಗುವಾಗ ಯಾರೋ ಹಚ್ಚಿದ ಪಟಾಕಿಯೊಂದು ಕಣ್ಣಿಗೆ ಸಿಡಿದು ಗಾಯವನ್ನುಂಟು ಮಾಡಿದೆ. ಪಟಾಕಿ ಹೊಡ್ಲತ್ತಲ್ರಿ ಕೈಯಾಗಿತ್ರಿ. ಅದು ಆಕೆ ಕೈಯಾಗಿದ್ದಾಗ ಅದು ಹಚ್ಚಾಡ್ರಿ ಬ್ಲಾಸ್ಟ್ ಆಗಲಿಲ್ಲ. ಅದು ಟುಸ್ ಅಂದ್ಬಿಡ್ತಾ ಮದ್ದು ಸಿಡೋದು ಅಷ್ಟೇ. ಆಕೆಗೆ ಏನು ಹೇಳಿಲ್ರಿ, ತೆಗ್ದಾರೆ ಮದ್ದು ಎಲ್ಲಷ್ಟು ತೆಗ್ದಾರ. ಮತ್ತೆ ನೆಕ್ಸ್ಟ್ ಬಾ ಅಂತ ಹೇಳಿದ್ರಲ್ಲಿ ಇವತ್ತು ಬಂದಿದ್ದೀವಿ ರೀ. ಅದು ಕಾಣಿಸ್ತದ ಸುಮ್ಮನೆ ಬಂದೀವಿ ರೀ, ನೋಡ್ಕೊಂಡು ಹೋದ್ರಿ. ಏನು ಸ್ವಲ್ಪ ಇಟ್ಟು ಮದ್ದು ಸ್ವಲ್ಪ ಸಿಡದತ್ರಿ ಅದು. ಇನ್ನು ಇಲ್ಲಿ ಬೆಡ್ ಮೇಲೆ ಅಂಗಾತ ಮಲಗಿರುವ ಈ ವ್ಯಕ್ತಿಯ ಕಣ್ಣಿಗೆ ಪಟಾಕಿ ಜೋರಾಗಿಯೇ ಸಿಡಿದಿದೆ. ಪರಿಣಾಮ ಈತನ ಎರಡೂ ಕಣ್ಣುಗಳಿಗೆ ತೀವ್ರತರನಾದ ಗಾಯ ಉಂಟಾಗಿದೆ. ಸಾಮಾನ್ಯವಾಗಿ ಪಟಾಕಿ ಹಚ್ಚುವವರಿಗಿಂತಲೂ ದಾರಿಯಲ್ಲಿ ಹಾಯ್ದು ಹೋಗುವ ಅಮಾಯಕರಿಗೆ ಪಟಾಕಿ ಸಿಡಿದು ಗಾಯಗಳು ಉಂಟಾದ ಪ್ರಕರಣಗಳೇ ಹೆಚ್ಚು ಅಂತ ಹೇಳಲಾಗುತ್ತೆ. 100% ಎಲ್ಲ ಅಂತ ಹೇಳಲಿಕ್ಕಾಗಲ್ಲ. ಹೋಗ್ಬಿಟ್ಟಿರ್ತಾರೆ, ಪೇರೆಂಟ್ಸ್ ಗೊತ್ತಿರಲ್ಲ. ಯಾರು ದೊಡ್ಡವ್ರು ನೋಡಿಕೊಂಡ್ರೆ ಬೆಟರು. ಇಷ್ಟು ಮಟ್ಟಿಗೆ ಆಗಲ್ಲ. ಆಮೇಲೆ ಒಡೆಯೋರು ಹುಷಾರಾಗಿ ಹೊಡಿಬೇಕು. ಯಾಕಂದರೆ ಬೈ ಸ್ಟ್ಯಾಂಡರ್ಸು ತುಂಬ ಜನ ಇರ್ತಾರೆ. ಅವ್ರ ಪಾಪ ಅವ್ರ ಪಾಡು ನಡ್ಕೊಂಡು ಹೋಗ್ತಾ ಇರ್ತಾರೆ. ಹೊಡೆದ್ರೆ ಅವ್ರಿಗೆ ಇದಿರೋದಿಲ್ಲ. ಈಗ ಒಡೆಯೋರು ಸ್ವಲ್ಪ ಅಲರ್ಟ್ ಇರ್ತಾರೆ. ಅಂದರೆ ಓಡಾಡೋರು ಅಷ್ಟು ಗೊತ್ತಿರಲ್ಲ ಎಲ್ಲಿ ಪಟಾಕಿ ಸುಟ್ಟಿ ಇದು ಮಾಡಿದ್ದಾರೆ ಅಂತ. ಹೌದು, ಯಾವ ತಪ್ಪು ಕೂಡ ಮಾಡದವರು ಕಣ್ಣಿಗೆ ಗಾಯ ಮಾಡಿಕೊಂಡು ಶಿಕ್ಷೆ ಅನುಭವಿಸುವಂತಾಗುತ್ತೆ. ಇನ್ನು ಈ ಬಾರಿಯ ದೀಪಾವಳಿ ಸಂದರ್ಭದಲ್ಲಿ ಮಿಂಟೋ ಆಸ್ಪತ್ರೆಯೊಂದರಲ್ಲಿ 2 ದಿನಗಳ ಅವಧಿಯಲ್ಲಿ ಪಟಾಕಿ ಸಿಡಿತದ ಒಟ್ಟು 33 ಪ್ರಕರಣಗಳು ದಾಖಲಾಗಿವೆ. ಈ ಪೈಕಿ 10 ಮಕ್ಕಳ ಕಣ್ಣಿಗೆ ತೀವ್ರ ತೆರನಾದ ಗಾಯಗಳಾಗಿದ್ರೆ ಇನ್ನುಳಿದವು ಸ್ವಲ್ಪ ಮಟ್ಟಿಗೆ ದೃಷ್ಟಿ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಎನ್ನುತ್ತಾರೆ ವೈದ್ಯರು. ಅಲ್ಲ, ಇಟ್ ಡಿಪೆಂಡ್ಸ್ ಏನು ಇಂಜುರಿ ಆಗಿದೆ ಅಂತ. ಜಸ್ಟು ಪಾರ್ಟಿಕಲ್ಸ್ ಇದೆ ಅಂದರೆ ವಾಶ್ ಕೊಡ್ತೀವಿ. ಅಕಸ್ಮಾತ್ ಕಣ್ಣಿಂದು ಯಾವ್ದಾದ್ರು ಇದು ಟೇರ್ ಆಗಿದೆ ಅಂದರೆ ಸೂಚರ್ ಮಾಡಬೇಕು, OT ಆಪ್ರೇಷನ್ ಮಾಡಬೇಕಾಗುತ್ತೆ. ಅದು ಒಂದೊಂದು ಕೇಸು ಒಂದೊಂದು. ನಾವು ಹೀಗೆ ಅಂತ ಹೇಳಲಿಕ್ಕಾಗಲ್ಲ. ಎವ್ರಿಡೇ ಫಾಲೋ ಅಪ್ ಮಾಡಿ ಇದು ಡಿಸ್ಚಾರ್ಜ್ ಮಾಡ್ಬೋದು ಅಂದರೆ ಡಿಸ್ಚಾರ್ಜ್ ಮಾಡ್ತೀವಿ, ಇಟ್ಕೋಬೇಕು ಅಂದರೆ ಇಟ್ಕೋತೀವಿ. ಅಂದರೆ ಇನ್ನೂ ಆಗಿಲ್ಲ, 3rd ಡೇ ಇನ್ನೂ ಮುಗ್ದಿಲ್ಲ ಅಲ್ಲ. ಸೊ ನಾವು ಹೇಳಲಿಕ್ಕಾಗಲ್ಲ. ಇನ್ನು ಇವತ್ತನ್ನು ಮುಗ್ದು ಮತ್ತೆ ಫಾಲೋ ಅಪ್ ನೋಡಬೇಕು. ಪಟಾಕಿಯಿಂದ ಗಾಯಗೊಂಡು ಆಸ್ಪತ್ರೆ ಸೇರಿದ ಬಹುತೇಕ ಮಕ್ಕಳು 14ರಿಂದ 16 ವರ್ಷದೊಳಗಿನವರಾಗಿದ್ದಾರೆ. ಈ ಪೈಕಿ ಇಬ್ಬರು 18ರಿಂದ 25 ವರ್ಷದೊಳಗಿನ ಯುವಕರು ಸೇರಿದ್ದಾರೆ. ಜಾಗೃತಿ ಅಂದರೆ ಮಕ್ಕಳಿಗೆ ಅರ್ಥ ಆಗಲ್ಲ. ಅವ್ರಿಗೆ ಬೇಸಿಕಾಗಿ ಪೇರೆಂಟ್ಸ್ ಅವ್ರು ಎಲ್ಲ ಕೆಲಸ ಬಿಟ್ಟು ಮಕ್ಕಳ ಜೊತೆ ಇರಬೇಕು. ಈಗ ಪಟಾಕಿ ಹೊಡಿಬೇಕಾದ್ರೆ ಇದಕ್ಕೆ ಪ್ರಯಾರಿಟೈಸ್ ಮಾಡಬೇಕು. ಬೇರೆ ಏನಿದ್ರು ಬಿಟ್ಟು ಮಕ್ಕಳ ಜೊತೆ ಪಟಾಕಿ ಹೊಡಿಬೇಕಾದ್ರೆ ಯಾರು ಅಡಲ್ಟ್ಸ್ ಇದ್ದರೆ ಬೆಟರ್ ಅನಿಸುತ್ತೆ. ಇನ್ನು ಪಟಾಕಿ ಹಚ್ಚುವಾಗ ಪೋಷಕರು ತಮ್ಮ ಮಕ್ಕಳ ಕಣ್ಣಿನ ಸುರಕ್ಷತೆ ಬಗ್ಗೆ ಹೆಚ್ಚು ನಿಗಾ ವಹಿಸಬೇಕು. ಜೊತೆಗೆ ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು. ಇಲ್ಲದಿದ್ದರೆ ನಾವಾಗಿಯೇ ಅನಾಹುತಕ್ಕೆ ಆಹ್ವಾನ ನೀಡಿದಂತಾಗುತ್ತೆ. ಮಕ್ಕಳು ಪಟಾಕಿ ಹೊಡೆಯುವಾಗ ಭಾಳ ಎಚ್ಚರಿಕೆಯಿಂದ ಹೊಡೆಯಬೇಕಾಗುತ್ತೆ. ಏಕೆಂದರೆ ನಮ್ಮಲ್ಲಿ ಪ್ರತಿ ವರ್ಷ ದೀಪಾವಳಿಯಲ್ಲಿ ಮಕ್ಕಳಿಗೆ ಕಣ್ಣುಗಳು ಪಟಾಕಿ ಸಿಡಿದು ಕಣ್ಣುಗಳು ಎಷ್ಟೋ ಜನ ಕಳ್ಕೊಂಡಿದ್ದಾರೆ. ಆದ್ದರಿಂದ ನಮಗೆ ಪಟಾಕಿ ಹೊಡೆಯೋ ಸಂಭ್ರಮದಲ್ಲಿ ನಮ್ಮ ಕಣ್ಣುಗಳನ್ನು ನಾವು ಉಳಿಸ್ಕೋಬೇಕಾದಂಥ ಅವಶ್ಯಕತೆ ಅನಿವಾರ್ಯ ಇದೆ. ಇದೆಲ್ಲದರ ನಡುವೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಎಲ್ಲೆಡೆ ಪಟಾಕಿಗಳ ವ್ಯಾಪಾರವೂ ಜೋರಾಗಿತ್ತು. ಅದಕ್ಕೆ ಹೇಳೋದು, ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಎನ್ನಲಾಗುವ ಪಟಾಕಿ ನಿಷೇಧ ಪರಿಣಾಮಕಾರಿಯಾಗಿ ಜಾರಿಯಾಗದ ಹೊರತು ಈ ಗೋಳು ತಪ್ಪಿದ್ದಲ್ಲ ಅಂತ. ಚನ್ನವೀರ ಸಗರನಾಳ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.